ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮುಂದೆ ನಡೆಯಲಿರತಕ್ಕಂಥ ನೇಮಕಾತಿ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಅದರಲ್ಲಿ SDA FDA ಸೇರಿದಂತೆ ವಿವಿಧ ಹುದ್ದೆಗಳನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಭರ್ತಿಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿರುತ್ತೆ. ಸೊ ಅದರ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೇ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ವತಿಯಿಂದ ಮುಂದೆ ಯಾವ ನೇಮಕಾತಿಗಳು ನಡೆಯಲಿದೆ ಅನ್ನುವ ಕುರಿತು ಮಾಹಿತಿಯನ್ನು ಕೊಡಲಾಗಿರುತ್ತೆ. ಇಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡುವ ಮೂಲಕ ಈ ಮಾಹಿತಿಯನ್ನು ಹೊರಹಾಕಿರುವಂಥದ್ದು. ಸೊ ಒಬ್ಬರು ಮಾಹಿತಿಯನ್ನು ಕೇಳಿದ್ದಾರೆ. ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನ್ಯೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ FDA, SDA and other posts, NHK and HK posts separately, and give information regarding qualification and syllabus for different posts that have been stated by KSPCB Chairman Narendra Swamy sir. About 300 posts, which authority will conduct exam, KPSC or KE ಅಂತೇಳಿ ಮಾಹಿತಿಯನ್ನು ಕೋರಿರುವಂಥದ್ದು. ಅದಕ್ಕೆ ಅವರು ಕೊಟ್ಟಿರುವಂಥದ್ದು ಏನು ಅಂತಂದರೆ, ಮಂಡಳಿಯಲ್ಲಿ ನೇರ ನೇಮಕಾತಿಯ ಅಡಿ ಖಾಲಿ ಇರುವಂತಹ ಒಟ್ಟು 152 ವಿವಿಧ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡೋದಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಕೈಗೊಳ್ಳುವಂತೆ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಸೊ ವಿವರಗಳು ಈ ರೀತಿಯಾಗಿರುತ್ತೆ. ಸೊ ಹುದ್ದೆಗಳ ಹೆಸರು ಮತ್ತು ವೃಂದವಾರು ಒಟ್ಟು ಹುದ್ದೆಗಳು. ಇಲ್ಲಿ ಸಹಾಯಕ ಪರಿಸರ ಅಧಿಕಾರಿ ಅಂತ ಉಳಿಕೆ ಮೂಲ ವೃಂದದಲ್ಲಿ 80, ಸ್ಥಳೀಯ ವೃಂದದಲ್ಲಿ 2, ಒಟ್ಟು 82 ಹುದ್ದೆಗಳು ಇವೆ. ಹಾಗೆ ಸಹಾಯಕ ವೈಜ್ಞಾನಿಕ ಅಧಿಕಾರಿ ನಾನ್-HKಯಲ್ಲಿ 10, ಸ್ಥಳೀಯ ವೃಂದದಲ್ಲಿ ಇಲ್ಲ, ಟೋಟಲ್ 10 ಹುದ್ದೆಗಳು. ಹಾಗೆ ವೈಜ್ಞಾನಿಕ ಸಹಾಯಕ ಉಳಿಕೆ ವೃಂದದಲ್ಲಿ 22 ಹುದ್ದೆಗಳು ಮತ್ತು ಸ್ಥಳೀಯ ವೃಂದದಲ್ಲಿ 1 ಹುದ್ದೆ ಇದೆ. ಕಾನೂನು ಸಹಾಯಕ 3 ಹುದ್ದೆಗಳು ಉಳಿಕೆ ವೃಂದದಲ್ಲಿ ಇರುವಂಥದ್ದು. ಪ್ರಥಮ ದರ್ಜೆ ಸಹಾಯಕ ಉಳಿಕೆ ವೃಂದದಲ್ಲಿ 4 ಹುದ್ದೆಗಳು ಇರುವಂಥದ್ದು. ದ್ವಿತೀಯ ದರ್ಜೆ ಸಹಾಯಕ ಉಳಿಕೆ ವೃಂದದಲ್ಲಿ 27, ಹಾಗೆ ಸ್ಥಳೀಯ ವೃಂದದಲ್ಲಿ 3, ಒಟ್ಟು 30 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಇಲ್ಲಿ ಒಟ್ಟಾರೆ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಉಳಿಕೆ ಮೂಲ ವೃಂದದಲ್ಲಿ ನಾವು 146 ಹುದ್ದೆಗಳು, ಹಾಗೆ ಸ್ಥಳೀಯ ವೃಂದದಲ್ಲಿ 6 ಹುದ್ದೆಗಳು, ಒಟ್ಟು 152 ಹುದ್ದೆಗಳನ್ನು ಭರ್ತಿಯನ್ನು ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈಗಾಗಲೇ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ನಿರ್ದೇಶನವನ್ನು ಕೂಡ ಕೊಟ್ಟಿರುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈ ಸಂಬಂಧ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ. ಆನಂತರ KEAಯಿಂದ ಇದರ ನೋಟಿಫಿಕೇಷನ್ ಹೊರಬೀಳುತ್ತೆ. ಸೊ ಇದು ಮುಂದೆ ಬರಲಿರ್ತಕ್ಕಂಥ ಮತ್ತೊಂದು ನೇಮಕಾತಿಯ ವಿವರ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ. ನಮಸ್ಕಾರ.